ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ನಿಮಗೆ ಸಿಂಪಲ್ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಹಾಕೊಂಡು ಹೋಗೋವಂಥ ಡಿಸೈನ್ ತೋರಿಸ್ತಿದ್ದೀನಿ. ನಾನು ಲೆಫ್ಟ್ ಸೈಡು ಕೈ ಬೆರಳಿಗೆ ಸುತ್ತಿಟ್ಕೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬೀಡ್ ಇದು ಗೋಧುವೆ ಮಣಿ ಏನಂತೀವಿ, ಅದು ಬೀಡಿದು ಬೀಡ್ ಇದು ತೊಗೊಂಡಿದ್ದೀವಿ. ಆದರೆ ಇದು ಸ್ವಲ್ಪ ದಪ್ಪ ಸೈಜ್ ಇದೆ, ಸಣ್ಣ ಬೀಡ್ ತೊಗೊಂಡಿಲ್ಲ, ದಪ್ಪ ಸೈಜ್ ಇದೆ ಆ ಬೀಡ್ ತೊಗೊಂಡಿರೋದು. ಹಾಗೆಯೇ ಸ್ಯಾಂಪಲ್ ಡಿಸೈನ್ ಇರೋದ್ರಿಂದ ನಾನು ಮಧ್ಯದಲ್ಲೇ ಹಾಕಿ ತೋರಿಸ್ತಿದ್ದೀನಿ. ಇದೊಂದು ನಾಟ್ ಹಾಕೋಬೇಕು. ನಾಟ್ ಹಾಕ್ಕೊಂಡು ಮತ್ತೆ ಇನ್ನೊಂದು ನಾಟು ಮತ್ತು 4 ಚೈನ್, 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಹಾಕಿದ್ಮೇಲೆ ಒಂದು ಈ ಬೀಡ್ ತೊಗೋಬೇಕು. ಬೀಡ್ ತೊಗೊಂಡು ಥ್ರೆಡ್ಗೆ ತೂರಿಸ್ಕೋಬೇಕು. ಥ್ರೆಡ್ಗೆ ತೂರಿಸ್ಕೊಂಡು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ನಾವಿಲ್ಲಿ ವಿ ಶೇಪ್ ಬರೋ ರೀತಿ ನೋಡಿ, ಇದು ಸೂಜಿ ಮೇಲೆ ದಾರ ತೊಗೊಂಡ್ಮೇಲೆ ವಿ ಶೇಪ್ ಬರೋ ರೀತಿ ಡಿಸ್ಟೆನ್ಸ್ ತೊಗೊಂಡು ಚುಚ್ಚಿ ಮತ್ತೆ ಥ್ರೆಡ್ ತೊಗೊಂಡು 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಈ ರೀತಿ ತೊಗೋಬೇಕು. ಈ ರೀತಿ ತೊಗೊಂಡ್ಮೇಲೆ 2 ಚೈನ್ ಹಾಕಿ ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೋಬೇಕು. 2 ಸರಿ ಥ್ರೆಡ್ ತೊಗೊಂಡ್ಮೇಲೆ ಇಲ್ಲೇನು ಡಬಲ್ ಕ್ರೋಶೆ ಯೂಸ್ ಮಾಡಿದ್ವಿ ಅದರೊಳಗಡೆ ಹೋಗಿ ಥ್ರೆಡ್ ತಂದು, ಈಗ 4 ಇರುತ್ತೆ, 4ರಲ್ಲಿ 2ರಲ್ಲಿ 1 ಈ ರೀತಿ ಥ್ರೆಡ್ ತೊಗೋಬೇಕು. ಈ ರೀತಿ ಥ್ರೆಡ್ ತೊಗೊಂಡ್ಮೇಲೆ ನಾನಿಲ್ಲಿ 3 mm ರೌಂಡ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ರೌಂಡ್ ಬೀಡನ್ನ ಕ್ರೋಶೆಗೆ ಹಾಕ್ಕೊಂಡು ಈ ಥ್ರೆಡ್ಗೆ ತೂರಿಸ್ಬಿಟ್ಟು ಮತ್ತು ಸೂಜಿ ಮೇಲೆ 2 ಸರಿ ಬೀಡ್ ಲಾಕ್ ಮಾಡೋಂಗಿಲ್ಲ, ಡೈರೆಕ್ಟ್ ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ನಾವೇನು ಕಂಬ ಹಾಕಿದ್ದೀವಿ ಅದರೊಳಗಡೆ ಹೋಗಿ ಮತ್ತೆ 4 ಆಗುತ್ತೆ. ಇಲ್ಲಿ 4 ಎಳೆ ಥ್ರೆಡ್ ಆಗುತ್ತೆ. ಅದರಲ್ಲಿ 2ರಲ್ಲಿ 1 ಮತ್ತು ಈಗ ನೆಕ್ಸ್ಟು ಸೂಜಿ ಮೇಲೆ 2 ಸರಿ ದಾರ, ಆಮೇಲೆ ಇಲ್ಲೇನು ಕಂಬ ಹಾಕಿದ್ವಿ ಅದರೊಳಗಡೆ ಹೋಗಿ ಥ್ರೆಡ್ ತಂದು ಮತ್ತೆ 4 ಇರುತ್ತೆ, 4ರಲ್ಲಿ 2ರಲ್ಲಿ 1 ಮತ್ತು ಒಂದು ರೌಂಡ್ ಬೀಡ್ ತೊಗೊಂಡು ಮತ್ತು ಥ್ರೆಡ್ ಒಳಗಡೆ ತೂರಿಸಿ ಸೂಜಿ ಮೇಲೆ ಮತ್ತೆ 2 ಸರಿ ದಾರ, ಈ ಕಂಬ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ಥ್ರೆಡ್ ತಂದು ಮತ್ತು 2ರಲ್ಲಿ 1 ಮತ್ತು ಅದೇ ರೀತಿ ಟ್ರಿಪಲ್ ಕ್ರೋಶ. ಇದು ಬಂದು ನಾವು 2 ಸರಿ ಸೂಜಿ ಮೇಲೆ ದಾರ ತೊಗೊಂಡ್ಮೇಲೆ ಅದು ತ್ರಿಬಲ್ ಕ್ರೋಶ ಆಗುತ್ತೆ. ಮತ್ತು 2 ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಆ ಬೀಡನ್ನ ಥ್ರೆಡ್ ಒಳಗಡೆ ತೂರಿಸಿ ಮತ್ತು ಸೂಜಿ ಮೇಲೆ 2 ಸರಿ ದಾರ, ಆ ಕಂಬ ಹಾಕಿದ್ದೀವಲ್ಲ ಅದರೊಳಗಡೆ ಹೋಗಿ ಥ್ರೆಡ್ ತಂದು 2ರಲ್ಲಿ 1 ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಆ ಕಂಬ ಹಾಕಿರೋದ್ರೊಳಗಡೆ ಹೋಗಿ ಮತ್ತೆ 4 ಆಗುತ್ತೆ, 4ರಲ್ಲಿ 2ರಲ್ಲಿ 1 ಮತ್ತು ಫ್ರೆಂಡ್ಸ್ ಇನ್ನೊಂದು ಬೀಡು ಇದೇ ರೀತಿ ನಾವು ಇದರೊಳಗಡೆ 4 ಬೀಡ್ ಹಾಕ್ಕೊಂಡು ತ್ರಿಬಲ್ ಕ್ರೋಶನ 2 ತ್ರಿಬಲ್ ಕ್ರೋಶ 1 ಬೀಡ್, 2 ತ್ರಿಬಲ್ ಕ್ರೋಶ 1 ಬೀಡ್ ಆ ರೀತಿ ಫಿಲ್ ಮಾಡ್ಕೊಂಡು ಹೋಗಬೇಕು. ಒಟ್ಟು ಇದರಲ್ಲಿ ಇಲ್ಲಿ ನೋಡಿ, ಚೈನ್ ಹಾಕಿದ್ಮೇಲೆ 1 ತ್ರಿಬಲ್ ಕ್ರೋಶ ಆದಮೇಲೆ 1 ಬೀಡ್, 2 ತ್ರಿಬಲ್ ಕ್ರೋಶ 1 ಬೀಡ್, 2 ತ್ರಿಬಲ್ ಕ್ರೋಶ 1 ಬೀಡ್, 2 ತ್ರಿಬಲ್ ಕ್ರೋಶ 1 ಬೀಡು ಮತ್ತು 2 ತ್ರಿಬಲ್ ಕ್ರೋಶ. ಒಟ್ಟು ಅಲ್ಲಿಗೆ ನಿಮಗೆ ಇಲ್ಲಿ 10 ಈ ಕಂಬನೂ ಸೇರಿ 10 ತ್ರಿಬಲ್ ಕ್ರೋಶ ಆಗುತ್ತೆ. 10 ತ್ರಿಬಲ್ ಕ್ರೋಶ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತು ನೆಕ್ಸ್ಟ್ 4 ಚೈನ್ 1
2 3 4 ನೀವು 4 ಚೈನ್ ಆದರೂ ಹಾಕ್ಕೋಬೋದು, 3 ಚೈನ್ ಆದರೂ ಹಾಕ್ಕೋಬೋದು. ನಿಮಗೆ ಗ್ಯಾಪ್ ವೈಸ್ ಅದು ಜಾಸ್ತಿ ಬೇಡ, ನನಗೆ ಕುಚ್ಚು ಹತ್ತತ್ರ ಕಾಣಿಸುತ್ತೆ, ಡಿಸೈನ್ ಹತ್ತತ್ರ ಬರಲಿ ಅಂದರೆ ನೀವು 3 ಚೈನ್ ಹಾಕ್ಕೊಂಡು, ಇದು ನಾನು ಕುಚ್ಚು ಕಟ್ಟೋಕ್ಕೋಸ್ಕರ ಜಾಗ ತೊಗೊಂಡಿರೋದು 4 ಚೈನು. ನೀವು 3 ಚೈನ್ ಹಾಕ್ಕೊಂಡು ಕುಚ್ಚು ಕಟ್ಕೋಬೋದು. ಮತ್ತು ನಾನು ಇದೇನು ವೀಟ್ ಬಿಡಿದೆ ಅದು ತೊಗೋತಾ ಇದ್ದೀನಿ. ತೊಗೊಂಡು ಒಳಗಡೆ ತುರಿಸ್ಕೊಂಡು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇದು ವಿ ಶೇಪ್ ಕೂತ್ಕೊಳ್ಳೋ ರೀತಿ ನಾವು ಒಂದು ಡಬಲ್ ಕ್ರೋಶ ತೊಗೋಬೇಕು. ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಆದಮೇಲೆ ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಆ ಡಬಲ್ ಕ್ರೋಶ ಏನು ಹಾಕಿದ್ವಿ ಕಂಬ ಅದರೊಳಗಡೆ ಹೋಗಿ ಮತ್ತೆ 4 ಇರುತ್ತೆ, 4ರಲ್ಲಿ 2ರಲ್ಲಿ 1 ನೆಕ್ಸ್ಟು ಇಲ್ಲಿ 2 ತ್ರಿಬಲ್ ಕ್ರೋಶ ಆದಂಗೆ ಆಗುತ್ತೆ. ಇದು ಶೈನ್ ಹಾಕಿರೋದು 1 ಅಂತ ಕನ್ಸಿಡರ್ ಮಾಡಿದ್ರೆ 2 ಆದಾಗ ಆಗುತ್ತೆ. ನೆಕ್ಸ್ಟ್ ಒಂದು ಬೀಡ್ ತೋರಿಸಿ ಬೀಡ್ ಲಾಕ್ ಏನಿಲ್ಲ, 2 ಸರಿ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಈ ಕಂಬ ಏನು ಹಾಕಿದ್ವಿ ಅದರೊಳಗಡೆ ಹೋಗಿ 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ 2 ಸರಿ ದಾರ ತೊಗೋಬೇಕು. ಕಂಬದೊಳಗಡೆ ಹೋಗಿ 2ರಲ್ಲಿ 1 ಮತ್ತು ಒಂದು ಬೀಡ್ ತೋರಿಸಿ ಮತ್ತು ಸೂಜಿ ಮೇಲೆ 2 ಸರಿ ದಾರ ಆ ಕಂಬ ಹಾಕಿದ್ವಲ್ಲ ಅದರೊಳಗಡೆ ಥ್ರೆಡ್ ಹೋಗಿ ಮತ್ತು 2ರಲ್ಲಿ 1 ನಮಗೆ ಫ್ರೆಂಡ್ಸ್ ಇದು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡಿದ್ದು 4 ಬರುತ್ತೆ ಎಳೆ. 4 ಎಳೆಯಲು 2ರಲ್ಲಿ 1 ಆ ರೀತಿ ತೊಗೋಬೇಕು. ಅದು ತ್ರಿಬಲ್ ಕ್ರೋಶ ಆಗುತ್ತೆ. ನಾನು ಇದ್ರೊಳಗಡೆ ಫಿಲ್ ಮಾಡ್ತಿರೋದು ತ್ರಿಬಲ್ ಕ್ರೋಶ. ಮತ್ತು ಥ್ರೆಡ್ಗೆ ಬೀಡ್ ತೋರಿಸಿ ಸೂಜಿ ಮೇಲೆ 2 ಸರಿ ದಾರ ಹಾಕಿ ಈ ಕಂಬ ಏನು ಹಾಕಿದ್ವಿ ಅದರೊಳಗಡೆ ಹೋಗಿ ಥ್ರೆಡ್ ತಂದು ಮತ್ತು 2ರಲ್ಲಿ 1 ಇದೇ ರೀತಿ 2 ಸರಿ ಹಾಕ್ಕೋಬೇಕು. 2 ತ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಮತ್ತೇನು ಒಂದು ಬೀಡು. ಎರಡರಲ್ಲಿ ಒಂದು ಮತ್ತು ಸೂಜಿ ಮೇಲೆ 2 ಸರಿ ದಾರ ಕಂಬ ಹಾಕಿದ್ದೀವಲ್ಲ ಅದರೊಳಗಡೆ ಹೋಗಿ ಥ್ರೆಡ್ ತಂದು 2ರಲ್ಲಿ 1 ಈ ರೀತಿ ಹಾಕಿ ಇಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಸೀರೆ ಪೂರ ಕಂಟಿನ್ಯೂ ಮಾಡಬೇಕು. ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ. ಆರ್ಚ್ ಬಂದು ಸ್ಲ್ಯಾಂಡಿಂಗ್ ಆರ್ಚ್ ಈ ರೀತಿ ಕ್ರಾಸ್ ಡಿಸೈನ್ ಕಾಣಿಸುತ್ತೆ. ಬೀಡ್ಸ್ ಯಾರೆಲ್ಲ ಜಾಸ್ತಿ ಇಷ್ಟಪಡ್ತಾರೆ ಅವರಿಗೆ ಈ ಡಿಸೈನ್ ಹಾಕ್ಬೋದು. ಮತ್ತು ಕುಚ್ಚು ಕಟ್ಟದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಫೈನಲ್ ಲುಕ್ ಬಂದು ಈ ರೀತಿ ಇದೆ. ಕುಚ್ಚು ಕಟ್ಟದ ಮೇಲೆ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನಾನು 75 ಎಳೆ ಥ್ರೆಡ್ ತೊಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ವಿತೌಟ್ ಕುಚ್ಚು ಹಾಕ್ಕೊಂಡು ಹೋಗ್ಬೋದು. ಇದರಲ್ಲಿ ಇದು ಲೆಸ್ ಮಾಡಿ ಈ ಚೈನ್ ಏನು ಹಾಕಿದ್ದೀವಿ ಅದನ್ನು ಸ್ಕಿಪ್ ಮಾಡಿಕೊಂಡು ಡೈರೆಕ್ಟ್ ಈ ಬೀಡ್ಸ್ ಏನು ಹಾಕ್ಕೊಂಡು ಹೋಗಿದ್ದೀವಿ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದು ಚೆನ್ನಾಗಿ ಕಾಣಿಸುತ್ತೆ. ವಿತೌಟ್ ಕುಚ್ಚು ಯಾರೆಲ್ಲ ಇಷ್ಟಪಡಲ್ಲ ಅವ್ರು ಬರೀ ಡಿಸೈನ್ ಮಾತ್ರ ಹಾಕ್ಕೊಂಡು ಹೋಗ್ಬೋದು. ಮತ್ತು ಇದ್ರ ರೇಟ್ ಬಂದು ನೀವು 350 to 400 ತೊಗೋಬೋದು. ಟೈಮ್ ಸ್ವಲ್ಪ ಹಿಡಿಯುತ್ತೆ. ಆ ರೇಂಜಲ್ಲಿ ತೊಗೋಬೋದು. ನೀವು ಏರಿಯಾ ವೈಸ್ ಏನು ನಡೀತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ತೊಗೊಳ್ಳಿ. ಈ ರೀತಿ ಕ್ಯೂಟಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಕಲರ್ ಕಾಂಟ್ರಾಸ್ಟ್ ಸಿಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.